ಬೆಂಗಳೂರಲ್ಲೊಂದು ವಿಚಿತ್ರವಾದಂತಹ ಘಟನೆಯಾಗಿದೆ. ಕಾರಿನಲ್ಲೇ ಮ್ಯಾರೇಜ್ ಆಗಿದೆ. ಗಂಡನನ್ನ ಬಿಟ್ಟು ಪ್ರಿಯಕರನ ಜೊತೆಯಲ್ಲಿ ಕಾರಿನಲ್ಲೇ ಆಂಟಿ ಮದುವೆ ಆಗಿದ್ದಾಳೆ. ಹಾಸನದಲ್ಲಿ ಆಗಿರುವಂತಹ ವಿಚಿತ್ರ ಘಟನೆ ಇದು. ಕಾರಿನಲ್ಲೇ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ. ಗಂಡನ್ನ ಬಿಟ್ಟು ಪ್ರಿಯಕರನ ಜೊತೆಯಲ್ಲೇ ಕಾರಿನಲ್ಲೇ ಆಂಟಿ ಮದುವೆ ಮಾಡ್ಕೊಂಡಿದ್ದಾರೆ. ಕಾರಿನಲ್ಲಿಯೇ ತಾಳಿಯನ್ನ ಕಟ್ಟಿ ಕಾಲುಂಗುರವನ್ನ ತೊಡಿಸಿದ್ದಾನೆ ಪ್ರಿಯಕರ. 8 ವರ್ಷಗಳ ಹಿಂದೆ ಪ್ರಕಾಶ್ ಜೊತೆಯಲ್ಲಿ ಆಂಟಿಗೆ ಮದುವೆ ಆಗಿರುತ್ತೆ. ಪೊಲೀಸ್ ಠಾಣೆಯಲ್ಲಿ ಜಗಳ ಸಂಬಂಧವಾಗಿ ಸಂಧಾನ ಮಾತುಕತೆ ಕೂಡ ಆಗಿರುತ್ತೆ. ಇಷ್ಟರಲ್ಲೇ ನೌಟಂಕಿ ಆಂಟಿ ಪತಿಯನ್ನ ಬಿಟ್ಟು ಪ್ರಿಯಕರನ್ನ ಜೊತೆಯಲ್ಲಿ ಜೂಟ್ ಹೊಂದಿದ್ದಾರೆ. ನೋಡಿ, ಕಾರಿನಲ್ಲೇ ಮದುವೆ ಆಗಿದ್ದಾರೆ. ಡಿವೋರ್ಸ್ ಕೂಡ ಆಗಿಲ್ಲ. ಏನೋ ಬಿಟ್ಟಿರ್ತಾರೋ ಓಕೆ. ಇತ್ತೀಚೆಗೆ ಈ ರೀತಿ ಆದಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಗಂಡನನ್ನ ಹೊರತುಪಡಿಸಿ ಬೇರೆಯವ್ರು ಇಷ್ಟ ಆಗೋದೇ ಜಾಸ್ತಿ ಆಗ್ಬಿಟ್ಟಿದೆ, ಅಥವಾ ಹೆಂಡತಿಯನ್ನ ಹೊರತುಪಡಿಸಿ ಬೇರೆ ಹೆಣ್ಮಕ್ಳೇ ಇಷ್ಟ ಆಗುವಂತಹ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಪ್ರಿಯಕರ ಪ್ರಿಯತಮೆ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ಗಂಡ ಇದ್ರೂ ಕೂಡ ಹೆಂಡತಿ ಇದ್ರೂ ಕೂಡ ಒಂದು ಸೈಡ್ಗೆ ಇನ್ನೊಂದು ಇರಬೇಕು. ಆ ರೀತಿಯಾಗಿ ಸಂಬಂಧಗಳನ್ನು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇರ್ಬೋದು. ಜೊತೆಗೆ ಕಾರ್ನಲ್ಲೇ ನೋಡಿ ಮ್ಯಾರೇಜನ್ನು ಕೂಡ ಇವರಿಬ್ಬರು ಮಾಡ್ಕೊಂಡಿದ್ದಾರೆ. ಜಗಳ ಸಂಬಂಧವಾಗಿ ನೋಡಿ ಭಾಳಷ್ಟು ಬಾರಿ ಜಗಳ ಆಗ್ತಾ ಇರುತ್ತೆ. ಪೊಲೀಸ್ ಠಾಣೆ ಮೆಟ್ಟಿಲು ಕೂಡ ಏರಿರುತ್ತೆ. 8 ವರ್ಷಗಳ ಹಿಂದೆ ಈಕೆ ಮದುವೆ ಕೂಡ ಆಗಿರ್ತಾಳೆ. ಸೊ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಸಂಧಾನ ಮಾತುಕತೆ ಆಗಿರುತ್ತೆ. ಇಷ್ಟರಲ್ಲೇ ನೋಡಿ ನೌಟಂಕಿ ಆಂಟಿ ಪತಿಯನ್ನು ಬಿಟ್ಟು ಪ್ರಿಯಕರನ ಜೊತೆಯಲ್ಲಿ ಜೂಟ್ ಹಾಕ್ತಾಳೆ. ಮಗು ಜೊತೆಗೆ ಪತಿಯನ್ನು ಕೂಡ ಬಿಟ್ಟು ಕಾರಿನೆಲ್ಲ ಹರ್ಷಿತ ಮ್ಯಾರೇಜನ್ನು ಕೂಡ ಮಾಡ್ಕೊಂಡು ಏನೋ ಒಂದು ಗಲಾಟೆ ಮಾತುಕತೆ ಇದ್ದೇ ಇರುತ್ತೆ. ಗಂಡ ಹೆಂಡತಿಯ ನಡುವೆ ಇದ್ದೇ ಇರುತ್ತೆ. ಅಷ್ಟರಲ್ಲಾಗಲೇ ಇನ್ನೂ ಕೂಡ ಡಿವೋರ್ಸು ಆಗಿಲ್ಲ, ಎಂಥದ್ದಿಲ್ಲ, ಬರೀ ಜಗಳ ಅಷ್ಟೇ. ಮನೆ ಬಿಟ್ಟು ಬಂದು ಈಕೆ ಒಂದು ಮಗು ಕೂಡ ಇರುತ್ತೆ. ಮಗು ಗಂಡ ಹೋದರೆ ಹೋಗಲಿ, ಆ ಮಗುನೂ ಆಕೆ ಬಿಟ್ಟು ಬರ್ತಾಳೆ ಅಂತಂದರೆ ಇನ್ಯಾವ ಲೆವೆಲ್ಗೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮನಸ್ಥಿತಿಗಳು ಅಂತ ಹೇಳಿ ಕೂಡ ನಾವು ಗಮನಿಸ್ಬೋದು. ಗಂಡ ಅನ್ನೋದನ್ನ ಒಂದು ಸೈಡ್ಗೆ ಇಡೋಣ, ಆಯಿತು. ಮಕ್ಕಳು ಅಂತ ಬಂದಂತಹ ಸಂದರ್ಭದಲ್ಲಿ ಜೀವನವನ್ನೇ ತ್ಯಾಗ ಮಾಡಿಬಿಡ್ತಾರೆ ತಾಯಿಯಾಗಿ ನಿಂತ್ಕೊಂಡವಳು. ಅಂಥದ್ರಲ್ಲಿ ಪ್ರಿಯಕರನಿಗೋಸ್ಕರ ಈಕೆ ಓಡ್ ಬಂದಿದ್ದಾಳೆ, ಮದುವೆ ಆಗಿದ್ದಾಳೆ. ಅದು ಕಾನೂನಾತ್ಮಕವಾಗಿ ಅಲ್ಲವೇ ಅಲ್ಲ. ಕಾನೂನಾತ್ಮಕವಾಗಿ ಡಿವೋರ್ಸ್ ಆಗಿದ್ರೆ ಮಾತ್ರ ಇನ್ನೊಂದು ಮದುವೆಗೆ ಅವಕಾಶ ಇರುತ್ತೆ. ಇಲ್ಲ ಅಂದರೆ ಅದನ್ನು ಅನೈತಿಕ ಸಂಬಂಧ ಅಂತಲೇ ಕರೆಯೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ. ಈ ವಿಚಾರ ಈಗಾಗಲೇ ಮನೆಯವರಿಗೆ ತಲುಪಿದೆಯಾ ಸಚಿನ್? ಜೊತೆಗೆ ಅದರಲ್ಲೂ ಕೂಡ ಡಿವೋರ್ಸ್ ಆಗಿದೆಯೇ ಇಲ್ವಾ ಈಕೆಗೆ? ಆಗಿಲ್ಲದೆ ಇನ್ನೂ ಕೂಡ ಮಾತುಕತೆಯ ಸಂದರ್ಭದಲ್ಲೇ ಈಕೆ ಮದುವೆ ಆಗಿರುವಂಥದ್ದು ಕಂಪ್ಲೀಟ್ ಆಗಿ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಜೊತೆಗೆ ಇವರಿಬ್ಬರ ಸಂಬಂಧ ಎಷ್ಟು ವರ್ಷಗಳದ್ದು? ಪ್ರಿಯಕರ ಏನಿದ್ದಾನೆ ಆತನ ಸಂಬಂಧ ಎಷ್ಟು ವರ್ಷಗಳದ್ದು? ಹಿನ್ನೆಲೆ ಏನಿದೆ ಕಂಪ್ಲೀಟ್ ಆಗಿ? ಖಂಡಿತಕ್ಕೂ ಈ ಒಂದು ಘಟನೆ ನಡೆದಿರೋದು ಹಾಸನ ಜಿಲ್ಲೆಯ ಗೊರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಳೆದ 8 ವರ್ಷಗಳ ಹಿಂದೆ ಮದುವೆ ಆದಂತಹ ಹರ್ಷಿತಾ ಈಗ ಗಂಡನನ್ನು ಬಿಟ್ಟು ಪ್ರಿಯಕರನ ಜೊತೆ ಮದುವೆ ಆಗಿರ್ತಕ್ಕಂಥದ್ದು. ಹಿಂದೆ ಸಾಕಷ್ಟು ಬಾರಿ ಗಂಡ ಪ್ರಕಾಶ್ ಮತ್ತೆ ಹರ್ಷಿತಾ ನಡುವೆ ಸಾಕಷ್ಟು ಅಂದ್ರೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಗಲಾಟೆ ಆಗಿತ್ತು. ಸ್ವಂತ ಅಂದ್ರೆ ಸಣ್ಣ ಪುಟ್ಟ ವಿಚಾರಗಳು ಇದ್ದೇ ಇರುತ್ತೆ. ಇದರ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಕೂಡ ಏನು ಇಬ್ಬರನ್ನು ಕರೆಸಿ, ಎರಡೂ ಕುಟುಂಬಸ್ಥರನ್ನ ಕರೆಸಿ ಮಾತುಕತೆಯನ್ನು ನಡೆಸಿ ಇಬ್ಬರು ಕೂಡ ಒಂದು ಮಾಡಲಾಗಿತ್ತು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈ ಪತ್ನಿ ಏನಿರ್ತಾಳೆ ಆಕೆ ಈ ಹಿಂದೆನೂ ಕೂಡ ಏನು ಬೇರೆಯವ್ರ ಜೊತೆ ಆಕೆ ಓಡೋಗಿದ್ಲು ಅಂತ ಹೇಳ್ಬಿಟ್ಟು ಗಂಡ ಒಂದು ಪ್ರಕರಣ ದಾಖಲು ಮಾಡಿ ಆ ಸಂಬಂಧ ಅವರಿಬ್ಬರ ನಡುವೆ ಸಂಬಂಧನ ಸರಿ ಮಾಡಿದ್ರು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಹರ್ಷಿತಾ ಮತ್ತೆ ಇದೇ ಚಳಿಯನ್ನ ಮುಂದುವರೆಸಿರ್ತಕ್ಕಂಥದ್ದು. ಕಳೆದ 2 ದಿನಗಳ ಹಿಂದೆ ಆಸ್ಪತ್ರೆಗೆ ಹೋಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಗಂಡನಿಗೆ ಹೇಳಿ ಆಸ್ಪತ್ರೆಗೆ ಹೋಗ್ ಬರ್ತೀನಿ ಅಂತ ಹೇಳಿ ನಾಪತ್ತೆ ಆಗಿರ್ತಕ್ಕಂಥದ್ದು. ಅದಾದ ಬಳಿಕ ಯಾಕೆ ಮದುವೆ ಆಗಿರ್ತಕ್ಕಂಥದ್ದು ಈಗ ಗೊತ್ತಾಗಿರ್ತಕ್ಕಂಥದ್ದು. ಅದು ಕೂಡ ನಗರದ NR ಸರ್ಕಲ್ ಬಳಿಯೇ ಕಾರಿನಲ್ಲೇ ಪ್ರಿಯಕರ ಈಕೆಗೆ ತಾಳಿ ಕಟ್ಟಿರ್ತಕ್ಕಂಥದ್ದು. ತಾಳಿನ ಕಟ್ಟಿ ಕಾಲುಂಗುರನು ಕೂಡ ತೊಡ್ತಿದ್ದಾನೆ. ಇದರಿಂದಾಗಿ ಪತಿ ಸಾಕಷ್ಟು ನೊಂದಿರ್ತಕ್ಕಂಥದ್ದು. ನಾನು ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡು ಕೂಡ ಆಕೆ ನನ್ನ ಮಾತು ಕೇಳದೆ ಈ ರೀತಿ ಮಾಡಿದ್ದಾಳೆ, ಹೀಗಾಗಿ ನನಗೆ ನ್ಯಾಯ ಕೊಡ್ತಕ್ಕಂತ ಹೇಳ್ಬಿಟ್ಟು ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸಚಿನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.